ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಪೊಲೀಸರು ಕೂಡ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದರು. ಇವತ್ತು ಒಂದು ಬೃಹತ್ ಮೆರವಣಿಗೆಯನ್ನ ಕೂಡ ಇಟ್ಟುಕೊಂಡಿದ್ದಾರೆ. ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಈಗ ಜನ ಸೇರಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರತಿಭಟನಾ ಸಮಾವೇಶದಲ್ಲಿ ನೂರಾರು ಜನ ಭಾಗಿಯಾಗಿದ್ದಾರೆ. ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಖಂಡಿಸಿ ಇವತ್ತು ಧರಣಿಯನ್ನ ಮಾಡ್ತಾ ಇರೋದು. ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲವನ್ನ ಸ್ವಯಂ ಪ್ರೇರಿತವಾಗಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಸಿದ್ದು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಇವರೆಲ್ಲರ ಬೇಡಿಕೆ ಏನಾಗಿದೆ? ನಾಗೇಂದ್ರ ಬಾಬು, ಏನು ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಹಿಂದೂ ಏನು ದೊಡ್ಡ ಪ್ರತಿಭಟನೆಗಿಳಿದಂತಹ ಘಟನೆಗಳು ಕಳೆದ 19ನೇ ತಾರೀಕಿನಿಂದ ಇಲ್ಲಿವರೆಗೆ ನಡೀತಾ ಇದೆ. ಏನಂತಂದ್ರೆ ಅವತ್ತು ನಡೆದಂತಹ ಪ್ರಕರಣ ಏನು ಮುಸ್ಲಿಂ 8 ಜನರನ್ನ ಮಾತ್ರ ಬಂಧಿಸಿದ್ದಾರೆ. ಆದರೆ ಆ ಮಸೀದಿಯ ಸಂಬಂಧಪಟ್ಟಂತ ಎಲ್ಲ ಕಮಿಟಿಯವರನ್ನ ಬಂಧಿಸಬೇಕನ್ನುವಂತ ಒಂದು ಏನು ಮಾತನ್ನ ಇಟ್ಕೊಂಡು ಇವತ್ತಿನ ದಿವಸ ಹಿಂದೂ ಪ್ರತಿಭಟನೆಕಾರರು ಸಾಕಷ್ಟು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆ ಹತ್ತಿಕ್ಕುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮೇರೆಗೆ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಈಗಾಗಲೇ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ಒಂದು ಬೃಹತ್ ಆದಂತಹ ಒಂದು ಪ್ರತಿಭಟನೆಗಿಳಿದಂತ ಹಿಂದೂ ಮುಖಂಡರು ಈಗಾಗಲೇ ಸಾಕಷ್ಟು ಮುಖಂಡರು ಕೂಡ ಏನು ಮಾತನಾಡುವಂತದ್ದು ಆಗಿದೆ. ಏನಂತಂದ್ರೆ ಇಲ್ಲಿ ರಾಜಕೀಯ ಮುಖಂಡರು ಕೂಡ ಇದ್ದಾರೆ. ಅದರಲ್ಲಿ ಅರವಿಂದ್ ಬೆಲ್ಲದವರಾಗಿರ್ಬೋದು, ಮಾಜಿ ಶಾಸಕರಾದಂತಹ ವೀರಣ್ಣ ಚರಂತಿಮಠ ಆಗಿರ್ಬೋದು, ಏನು ಮತ್ತು ಸಂಸದರಾದಂತಹ ಗದ್ದಿಗೌಡರಾಗಿರ್ಬೋದು, ರಾಜ್ಯಸಭಾ ಸದಸ್ಯರಾದಂತಹ ನಾರಾಯಣ ಸಾಬ್ ಬಾಂಡಿಗೆ ಅವರಾಗಿರ್ಬೋದು, ಆಮೇಲೆ ಎಂಎಲ್ಸಿಗಳಾದಂತಹ ಹನುಮಂತ್ ನಿರಾಣಿ ಅವರಾಗಿರ್ಬೋದು, ಸಾಕಷ್ಟು ರಾಜಕೀಯ ಮುಖಂಡರ ಮಧ್ಯೆಯೂ ಕೂಡ ಏನು ಆರ್ಎಸ್ಎಸ್ ನ ಸಾಕಷ್ಟು ಕಾರ್ಯಕರ್ತರು, ಹಿಂದೂ ಸಮಾಜದ ಸಾಕಷ್ಟು ಒಂದು ಪ್ರಮುಖರು ಇಲ್ಲಿ ಸೇರಿರ್ತಕ್ಕಂಥದ್ದು. ಈ ಒಂದು ಏನು ಪ್ರತಿಭಟನೆ ಪೂರ್ವ ನಿಯೋಜಿತವಾಗಿರೋದ್ರಿಂದ ಈಗಾಗಲೇ ಏನು ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಏನು ನಗರಕ್ಕೆ ಆಗಮಿಸುವ ಎಲ್ಲ ಪ್ರಮುಖ ರಸ್ತೆಗಳನ್ನ ಬಂದ್ ಮಾಡೋದ್ರ ಮುಖಾಂತರ ಈ ಒಂದು ಪ್ರತಿಭಟನೆ ಮಾಡಬಾರದು. ಯಾಕಂತಂದ್ರೆ ಈಗಾಗಲೇ ಏನು ನಗರದಲ್ಲಿರ್ತಕ್ಕಂಥ ಐತಿಹಾಸಿಕ ಒಂದು ಹೋಳಿ ಹುಣ್ಣಿಮೆ ಕೂಡ ಬಹಳ ಪ್ರಸಿದ್ಧವಾದಂತ ಬಾಗಲಕೋಟೆ ಇವತ್ತು ಪ್ರತಿಯೊಂದು ಕೂಡ ಇಲ್ಲಿ ನಡಿಬೇಕಾದ್ರೆ ಬೇರೆ ಬೇರೆ ಅಹಿತಕರ ಘಟನೆಗಳನ್ನ ನಿಲ್ಲಿಸುವ ನಿಟ್ಟಿನಲ್ಲಿ ಏನು ಪೊಲೀಸರು ಇವನ್ನೆಲ್ಲಾನು ನಿಲ್ಲಿಸಬೇಕನ್ನುವಂತ ಕಾರಣಕ್ಕೋಸ್ಕರ ನಗರದ ಪ್ರಮುಖ ಏನು ಸರ್ಕಲ್ಗಳಲ್ಲಿಯೂ ಕೂಡ ಕೆಲವು 3 ದಿನಗಳಿಂದ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡ್ತಾರೆ. ಏನಂದ್ರೆ ಯಾವುದೇ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೆ ಆದ್ರೆ ಅವ್ರನ್ನ ಬಂಧಿಸಲಾಗುವುದು ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅಂತ ಒಂದು ಹೇಳಿಕೆ ಎಚ್ಚರಿಕೆ ಕೊಟ್ಟರು ಕೂಡ ಸಾಕಷ್ಟು ಕಾರ್ಯಕರ್ತರು ಕೂಡ ಇವತ್ತಿನ ದಿವಸ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಏನು ಪ್ರತಿಭಟನೆಗೆ ಒಂದು 400 ರಿಂದ 500 ಜನ ಸೇರಿ ಇವತ್ತು ಬೇಡಿಕೆ ನೀಡುವುದರ ಮುಖಾಂತರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಬಂಧಪಟ್ಟಂತೆ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಪೊಲೀಸರು ಕೂಡ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಇವತ್ತು ಒಂದು ಬೃಹತ್ ಮೆರವಣಿಗೆಯನ್ನ ಕೂಡ ಇಟ್ಟುಕೊಂಡಿದ್ದಾರೆ. ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಈಗ ಜನ ಸೇರಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರತಿಭಟನಾ ಸಮಾವೇಶದಲ್ಲಿ ನೂರಾರು ಜನ ಭಾಗಿಯಾಗಿದ್ದಾರೆ. ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಖಂಡಿಸಿ ಇವತ್ತು ಧರಣಿಯನ್ನ ಮಾಡ್ತಾ ಇರೋದು. ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲವನ್ನ ಸ್ವಯಂ ಪ್ರೇರಿತವಾಗಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಸಿದ್ದು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಇವರೆಲ್ಲರ ಬೇಡಿಕೆ ಏನಾಗಿದೆ? ನಾಗೇಂದ್ರ ಬಾಬು, ಏನು ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಹಿಂದೂ ಏನು ದೊಡ್ಡೊಂದು ಪ್ರತಿಭಟನೆಗಿಳಿದಂತಹ ಘಟನೆಗಳು ಕಳೆದ 19ನೇ ತಾರೀಕಿನಿಂದ ಇಲ್ಲಿವರೆಗೆ ನಡೀತಾ ಇದೆ. ಏನಂತಂದ್ರೆ ಅವತ್ತು ನಡೆದಂತಹ ಪ್ರಕರಣ ಏನು ಮುಸ್ಲಿಂ 8 ಜನರನ್ನ ಮಾತ್ರ ಬಂಧಿಸಿದ್ದಾರೆ. ಆದ್ರೆ ಆ ಮಸೀದಿಯ ಸಂಬಂಧಪಟ್ಟಂತ ಎಲ್ಲ ಕಮಿಟಿಯವರನ್ನ ಬಂಧಿಸಬೇಕನ್ನುವಂತ ಒಂದು ಏನು ಮಾತನ್ನ ಇಟ್ಕೊಂಡು ಇವತ್ತಿನ ದಿವಸ ಹಿಂದೂ ಪ್ರತಿಭಟನೆಕಾರರು ಸಾಕಷ್ಟು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆ ಹತ್ತಿಕ್ಕುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮೇರೆಗೆ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಈಗಾಗಲೇ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ಒಂದು ಬೃಹತ್ ಆದಂತಹ ಒಂದು ಪ್ರತಿಭಟನೆಗಿಳಿದಂತ ಹಿಂದೂ ಮುಖಂಡರು ಈಗಾಗಲೇ ಸಾಕಷ್ಟು ಮುಖಂಡರು ಕೂಡ ಏನು ಮಾತನಾಡುವಂತದ್ದು ಆಗಿದೆ. ಏನಂತಂದ್ರೆ ಇಲ್ಲಿ ರಾಜಕೀಯ ಮುಖಂಡರು ಕೂಡ ಇದ್ದಾರೆ. ಅದರಲ್ಲಿ ಅರವಿಂದ್ ಬೆಲ್ಲದವರಾಗಿರ್ಬೋದು, ಮಾಜಿ ಶಾಸಕರಾದಂತಹ ವೀರಣ್ಣ ಚರಂತಿಮಠ ಆಗಿರ್ಬೋದು, ಮತ್ತು ಸಂಸದರಾದಂತಹ ಗದ್ದಿಗೌಡರಾಗಿರ್ಬೋದು, ರಾಜ್ಯಸಭಾ ಸದಸ್ಯರಾದಂತಹ ನಾರಾಯಣ ಸಾಬ್ ಬಾಂಡಿಗೆ ಅವರಾಗಿರ್ಬೋದು, ಆಮೇಲೆ ಎಂಎಲ್ಸಿಗಳಾದಂತಹ ಹನುಮಂತ್ ನಿರಾಣಿ ಅವರಾಗಿರ್ಬೋದು, ಸಾಕಷ್ಟು ರಾಜಕೀಯ ಮುಖಂಡರ ಮಧ್ಯೆಯೂ ಕೂಡ ಏನು RSS ನ ಸಾಕಷ್ಟು ಕಾರ್ಯಕರ್ತರು, ಹಿಂದೂ ಸಮಾಜದ ಸಾಕಷ್ಟು ಒಂದು ಪ್ರಮುಖರು ಇಲ್ಲಿ ಸೇರಿರ್ತಕ್ಕಂಥದ್ದು. ಈ ಒಂದು ಏನು ಪ್ರತಿಭಟನೆ ಪೂರ್ವ ನಿಯೋಜಿತವಾಗಿರೋದ್ರಿಂದ ಈಗಾಗಲೇ ಏನು ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಏನು ನಗರಕ್ಕೆ ಆಗಮಿಸುವ ಎಲ್ಲಾ ಪ್ರಮುಖ ರಸ್ತೆಗಳನ್ನ ಬಂದ್ ಮಾಡೋದ್ರ ಮುಖಾಂತರ ಈ ಒಂದು ಪ್ರತಿಭಟನೆ ಮಾಡಬಾರದು. ಯಾಕಂತಂದ್ರೆ ಈಗಾಗಲೇ ಏನು ನಗರದಲ್ಲಿರ್ತಕ್ಕಂಥ ಐತಿಹಾಸಿಕ ಒಂದು ಹೋಳಿ ಹುಣ್ಣಿಮೆ ಕೂಡ ಬಹಳ ಪ್ರಸಿದ್ಧವಾದಂತ ಬಾಗಲಕೋಟೆ ಇವತ್ತು ಪ್ರತಿಯೊಂದು ಕೂಡ ಇಲ್ಲಿ ನಡಿಬೇಕಾದ್ರೆ ಬೇರೆ ಬೇರೆ ಅಹಿತಕರ ಘಟನೆಗಳನ್ನ ನಿಲ್ಲಿಸುವ ನಿಟ್ಟಿನಲ್ಲಿ ಏನು ಪೊಲೀಸರು ಇವನ್ನೆಲ್ಲಾನು ನಿಲ್ಲಿಸಬೇಕನ್ನುವಂತ ಕಾರಣಕ್ಕೋಸ್ಕರ ನಗರದ ಪ್ರಮುಖ ಏನು ಸರ್ಕಲ್ಗಳಲ್ಲಿಯೂ ಕೂಡ ಕೆಲವು 3 ದಿನಗಳಿಂದ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡ್ತಾರೆ. ಏನಂದ್ರೆ ಯಾವುದೇ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೆ ಆದ್ರೆ ಅವ್ರನ್ನ ಬಂಧಿಸಲಾಗುವುದು ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅಂತ ಒಂದು ಹೇಳಿಕೆ ಎಚ್ಚರಿಕೆ ಕೊಟ್ಟರು ಕೂಡ ಸಾಕಷ್ಟು ಕಾರ್ಯಕರ್ತರು ಕೂಡ ಇವತ್ತಿನ ದಿವಸ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಏನು ಪ್ರತಿಭಟನೆಗೆ ಒಂದು 400 ರಿಂದ 500 ಜನ ಸೇರಿ ಇವತ್ತು ಬೇಡಿಕೆ ನೀಡುವುದರ ಮುಖಾಂತರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ.